ಅಕ್ರಮ ವೈದ್ಯಕೀಯ ಕ್ಲಿನಿಕ್ಗಳ ಮೇಲೆ ಬೆಂಗಳೂರು ನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮಾಹಿತಿ ಹಕ್ಕು ಬಳಕೆದಾರ ಹಾಗೂ ಸಾಮಾಜಿಕ ಹೋರಾಟಗಾರರಿಂದ ಕೊನೆಗೂ ಬಯಲಾಯಿತು ಅಕ್ರಮವಾಗಿ ನಡೆಸ್ತಾ ಇದ್ದ ವೈದ್ಯಕೀಯ ಚಟುವಟಿಕೆಗಳು. ಬಂದ್ ಆಗಿದ್ದಾವೆ ನಕಲಿ ಹೆಲ್ತ್ ಸೆಂಟರ್ಗಳು. ಹೌದು, ವೈದ್ಯೋ ನಾರಾಯಣ ಹರಿ ಎನ್ನುವ ವೇದೋಕ್ತಿಯೊಂದಿಗೆ ವೈದ್ಯ ವೃತ್ತಿ ಮಾಡ್ತಾ ಇದ್ದವರನ್ನ ಹಿಂದೆ ದೇವರಿಗೆ ಹೋಲಿಕೆ ಮಾಡಿ ದೇವರು ಕೈ ಚೆಲ್ಲಿದ್ರು ವೈದ್ಯರು ಕೈ ಹಿಡಿತಾರೆ ಎನ್ನುವ ನಂಬಿಕೆಯಿಂದ ಅದೆಷ್ಟೋ ಜನ ವೈದ್ಯರನ್ನ ಗೌರವದಿಂದ ಆಧರಿಸಿ ಪೂಜಿಸಿರುವಂತಹ ನಿದರ್ಶನಗಳಿವೆ. ಆದ್ರೆ ಈಗಿನ ದುನಿಯಾ ಬರೀ ಹಣದ ಮೇಲೆ ನಿಂತಿರೋದ್ರಿಂದ ಯಾರನ್ನ ಯಾರು ನಂಬೋಕಾಗದೆ ಇರೋ ತರ ಆಗೋಗ್ಬಿಟ್ಟಿದೆ. ಬಡ ಜೀವಗಳನ್ನ ಉಳಿಸೋಕೆ ಅಂತ ಕೆಲವೊಂದಿಷ್ಟು ದೇವರ ರೂಪದ ವೈದ್ಯರಿದ್ರೆ, ಇದನ್ನೇ ಬಂಡವಾಳ ಮಾಡಿಕೊಂಡು ಹಣ ಬರುವ ಮೂಲ ನೋಡಿ ವ್ಯವಹಾರಕ್ಕೆ ನಿಂತಿರುವ ನಕಲಿ ವೈದ್ಯರು ಇನ್ನೊಂದು ಕಡೆ. ಇವರಿಗೆ ಬೇಕಾಗಿರೋದು ರೋಗಿಯ ರೋಗವಾಸಿ ಅಲ್ಲ, ಇವರಿಗೆ ಬೇಕಾಗಿರೋದು ಹಣ. ರೋಗಿಯಿಂದ ಬಂದಷ್ಟು ದೋಚೋದೆ ಇವರೊಂದು ಕೆಲಸವಾಗ್ಬಿಟ್ಟಿದೆ. ನಿನ್ನೆ ಮೊನ್ನೆ ಒಂದು ಟೇಬಲ್ನಿಂದ ಆರಂಭಿಸಿದ ಆಸ್ಪತ್ರೆಗಳು ಇಂದು ದೊಡ್ಡ ಮಟ್ಟದ ಕ್ಲಿನಿಕ್ಗಳಾಗಿ ಪರಿವರ್ತನೆಯಾಗಿವೆ. ರಾಜ್ಯ ಸರ್ಕಾರ ಅದೆಷ್ಟೋ ಕಟ್ಟುನಿಟ್ಟಿನ ಆದೇಶ ನೀಡಿ RMP ವೈದ್ಯರ ಕ್ಲಿನಿಕ್ ಬಂದ್ ಮಾಡುವಂತೆ ಸೂಚಿಸಿದ್ರು ಕೂಡ ಇನ್ನೂ ರಾಜ್ಯದಲ್ಲಿ RMPಗಳ ಹಾವಳಿ ನಿಂತಿಲ್ಲ. ಮನೆಗಳನ್ನೇ ಕ್ಲಿನಿಕ್ ಆಗಿ ಪರಿವರ್ತನೆ ಮಾಡಿ ಔಷಧ, ಇಂಜೆಕ್ಷನ್ ಸೇರಿದಂತೆ ಇನ್ನಿತರ ಚೀಟಿಗಳನ್ನ ಬರೆದು ತಾವೇ ತೆರೆದಿರೋ ಮೆಡಿಕಲ್ಗಳಲ್ಲಿ ತರುವಂತೆ ಸೂಚಿಸ್ತಾರೆ. ಒಂದಕ್ಕೆ ಎರಡರಷ್ಟು ದೋಚ್ತಾರೆ. ಜಗತ್ತಿನ ನಿಯಮ ಎಲ್ಲದರಲ್ಲೂ ಚೌಕಾಸಿ ಇದೆ. ಇದೊಂದನ್ನ ಹೊರತುಪಡಿಸಿ ಅಂತ ತಿಳಿದವರು ಈ ಒಂದು ವ್ಯವಹಾರಕ್ಕೆ ನಿಂತಿದ್ದಾರೆ. ಇಂದು ಅವರು ದೊಡ್ಡ ದೊಡ್ಡ ಬಂಗ್ಲೆ, ಕಾರು, ಐಷಾರಾಮಿ ಜೀವನದ ದೊರೆಗಳಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೌದು, ಅದಕ್ಕೊಂದು ತಾಜಾ ಉದಾಹರಣೆ ಎಂಬಂತೆ ಬೆಂಗಳೂರು ನಗರದ ವಿದ್ಯಾಮಾನ್ಯ ನಗರದಲ್ಲಿ ಅಕ್ರಮವಾಗಿ ನಡೆಸ್ತಾ ಇದ್ದ ಕ್ಲಿನಿಕ್ಗಳು ಈಗ ಶಾಶ್ವತವಾಗಿ ಬಂದಾಗಿವೆ. ಹೌದು ಪ್ರಿಯ ವೀಕ್ಷಕರೇ, ಅದೇ ವಿದ್ಯಾಮಾನ್ಯ ನಗರದಲ್ಲಿ ಶ್ರೀ ಶಂಕರ ಹೆಲ್ತ್ ಕೇರ್ ಹಾಗೂ ಶ್ರೀ ಚಲುವ ನಾರಾಯಣ ಸ್ವಾಮಿ ಎನ್ನುವ ಎರಡು ಕ್ಲಿನಿಕ್ನಲ್ಲಿ ಅಕ್ರಮವಾಗಿ ವೈದ್ಯಕೀಯ ಚಟುವಟಿಕೆ ನಡೆಸ್ತಾ ಇರೋದನ್ನ ಮಾಹಿತಿ ಹಕ್ಕು ಬಳಕೆದಾರ ಹಾಗೂ ಸಾಮಾಜಿಕ ಹೋರಾಟಗಾರ ಮೋಹನ್ ಎನ್ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡ್ತಿದ್ದಂತೆ ದೌಡಾಯಿಸಿದ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಬಂದ್ ಮಾಡಲು ಸೂಚಿಸಿ ಕ್ರಮ ಜರುಗಿಸಲು ಮುಂದಾಗಿದ್ರು. ಈ ಅಧಿಕಾರಿಗಳ ತಂಡದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವೀಂದ್ರನಾಥ ಮೇಟಿ ಸರ್ ಅವರ ತಂಡ ದಾಳಿ ನಡೆಸಿ ನಕಲಿ ಆಸ್ಪತ್ರೆಗಳಿಗೆ ಬೀಗ ಜಡಿದು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಕ್ಕೆ ಸಾಮಾಜಿಕ ಹೋರಾಟಗಾರ ಮೋಹನ್ ಎನ್ ಅಭಿನಂದಿಸಿ ತಂಡಕ್ಕೆ ಶುಭವನ್ನ ಕೋರಿದ್ದಾರೆ. ವರದಿ ಮೋಹನ್ ಎನ್ ಮಾಲೂರು.